ಸರ್ ಈ ಮಧ್ಯ ಅಣ್ಣವ್ರ ಜೊತೆಗೆ ನೀವು ಸಿನಿಮಾ ಯಾಕೆ ಮಾಡಲಿಲ್ಲ ಸರ್? ನನಗೆ ಸಿಗ್ತಿರೋ ಬಜೆಟ್ನಲ್ಲಿ ಯಾವ ನಟರನ್ನೂ ಸಾಕೋಕ್ಕಾಗಲ್ಲ. ಅವ್ರು ಯಾವಾಗ ಹೇಳೋದು ನಿಮ್ಗೆ ನೀವು ಯಾಕೆ ನಮ್ಮನ್ನು ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ. ಸಿನಿಮಾದಲ್ಲಿ ಯು ಹ್ಯಾವ್ ಟು ಲೀವ್ ದ ರೋಲ್. 50-60 ದಶಕದ ಆ್ಯಕ್ಟಿಂಗ್ ನೋಡಿ, ಇವತ್ತಿನ ಆ್ಯಕ್ಟಿಂಗ್ ನೋಡಿ, ವ್ಯತ್ಯಾಸ ಗೊತ್ತಾಗತ್ತಲ್ವ. ಆವಾಗಿನ ಎಲ್ಲ ನಟರು ತಮ್ಮ ರೋಲವನ್ನು ಆರೋಪಿಸ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರು. ಕಲ್ಪನಾ ಅವ್ರದ್ದು ತುಂಬ ಅತಿಶಯೋಕ್ತಿಯಾದಂಥ ಆ್ಯಕ್ಟ್, ಅಂದರೆ ಓವರ್ ಡ್ರಾಮಾ. ಅದು ಸಿನಿಮಾ ಆ್ಯಕ್ಟಿಂಗ್ ಅಲ್ವೇ ಅಲ್ಲ. ನಮಗೆ FTN ಹೇಳ್ತಿದ್ರು, ಯಾರೂ ಪ್ರೇಕ್ಷಕರನ್ನ ಅಳ್ಸೋಕ್ಕೆ ಹೋಗಬೇಡಿ ಅಂತ. ಅವರಿಗೆ ನೋವಾಗಬೇಕು, ಅದರ ಹತ್ರ ತಕ್ಷಣ ಕಳ್ಕೊತೀವಿ. TRP ಅಂತ ಮಾತಾಡ್ತೀವಿ ನಾವು ಸಿನಿಮಾ ಅದರಲ್ಲಿ ಟೆಲಿವಿಷನಲ್ಲಿ. ಅದು ಎಲ್ಲ ಮಾಧ್ಯಮದಲ್ಲೂ ಬಂದುಬಿಟ್ಟಿದೆ ಇವತ್ತು ಆ ಥರ. ವ್ಯೂಸ್, ಸೋಷಿಯಲ್ ಮೀಡಿಯಾ, ಅದ್ರ ಬಗ್ಗೆ ನನಗೆ ದೊಡ್ಡ ಕಾಳಜಿ ಇದೆ, ದೊಡ್ಡ ಆತಂಕ ಇದೆ. ಮುಂದೆ ಏನು ಕಲೆ ಅಷ್ಟೇ ಅಲ್ಲ, ಜೀವನದಲ್ಲೂ ಅದೇ ಆಗುತ್ತೆ ಅಂತ. ಕ್ಯಾಮ್ರಾದ ಉದ್ದೇಶ ಹೊರಗಡೆಯಿಂದ ಎಲ್ಲೋ ತಂದು ಬ್ಯೂಟಿಯನ್ನು ಇಂಪ್ಲಾಂಟ್ ಮಾಡೋದಲ್ಲ, ಅಲ್ಲೇ ಒಳಗಡೆ ಬ್ಯೂಟಿ ಇದೆಯಲ್ಲ ಅದನ್ನು ಹುಡುಕೋದು, ಕ್ಯಾಪ್ಚರ್ ಮಾಡೋದು. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಆವಾಗಿನ ಕಾಲದಲ್ಲೇ ನಮ್ಮ ಮನೇಲಿ ಸುಮಾರು 1000 ಪುಸ್ತಕ ಇತ್ತು. ಕಾಗಕ್ಕ ಗೊಬ್ಬಕ್ಕ ಸ್ಟೋರಿ ಥರ ಸಿನಿಮಾಗಳನ್ನು ನೋಡಿದರೆ ಇಷ್ಟನೇ ಆಗ್ತಿರಲಿಲ್ಲ. ಇದು ಏನು ಸಿನಿಮಾಗಳು, ಇದನ್ನ ಯಾಕೆ ನೋಡಬೇಕು ಅಂತ. ಅಬ್ದುಲ್ ಕಲಾಂ ಅವರ ಒಂದು ಮಾತಿದೆ ಸರ್, ಮನುಷ್ಯ ಉರಿಯೋ ದೀಪದಂತೆ, ಆದರೆ ಹಾಕುವ ಎಣ್ಣೆ ಯಾವತ್ತು ಆಸಕ್ತಿಯಂತೆ ಅಂತ. While others chased box office numbers, he chased meaning. Ivattu it is truly an honor to have Namma Padma Shri Girish Kasarvalli sir, the man who dared to direct with purpose and not pressure. 14 ನ್ಯಾಷನಲ್ ಅವಾರ್ಡ್ಸ್ಗಳಾಗಿರಲಿ, ಕೆಸಲೂರಿನ ಒಂದು ಎಲ್ಲಿ ಹಳ್ಳಿಯ ಗಲ್ಲಿ ಅಲ್ಲಿಂದ ಒಂದು ಗ್ಲೋಬಲ್ ಸಿನಿಮಾ ಸ್ಟೇಜ್ವರೆಗೂ ಅವರ ಸಿನಿಮಾಗಳು, ಅವರ ದನಿ, ಅವರ ಆಲೋಚನೆ ಮುಟ್ಟಿದೆ ಅಂತಂದರೆ, ಇಂತಹ ಒಂದು ವ್ಯಕ್ತಿಯ ಹಿಂದೆ ಇರುವಂತಹ ವ್ಯಕ್ತಿತ್ವ, ಅವರು ನೋಡಿರುವಂತಹ ಜೀವನದ ಜೊತೆಗೆ ಅವ್ರಿಗಾಗಿರುವಂತಹ ರಿಫ್ಲೆಕ್ಷನ್ಸ್, ಇದೆಲ್ಲವನ್ನು ನೋಡ್ತಾ ಮಾತಿಗೆ ಎಳಿತಾ, ಸರ್ ಫಸ್ಟ್ಲಿ ಹಾರ್ಟಿ ವೆಲ್ಕಮ್ ಟು ಯು ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಲೈಫ್ ಅಟ್ 74 ಹೇಗಿದೆ, ಏನು ನಡೀತಾ ಇದೆ ಸರ್? ಲೈಫು ನಾನು ಭಾಳ ನಿರೀಕ್ಷೆ ಇಟ್ಕೊಂಡು ಲೈಫನ್ನು ಲೀಡ್ ಮಾಡಿಲ್ಲ, ಬಂದ ಹಾಗೆ ಹೋಗ್ತಾ ಇರೋದು ಅಷ್ಟೇ. ಸೊ ಹಾಗಾಗಿ ಹೆಚ್ಚಿನ ನಿರೀಕ್ಷೆನೂ ಇಲ್ಲ, ಹೆಚ್ಚಿನ ನಿರಾಶೆನೂ ಇಲ್ಲ, ಬದುಕು ಸಂತೃಪ್ತಿಯಿಂದ ಇದ್ದೀನಿ. ನಿಮಗೂ ಗೊತ್ತಿರೋ ಹಾಗೆ ಈ ಸಮಾಜ ಕೆಲವು ಸತಿಯಲ್ಲಿರುವಂಥ ಚೌಕಟ್ಟು, ಅಥವಾ ಕೆಲವು ರೀತಿ ಬಾಳಿ ಬದುಕಿರೋ ಕೆಲವುದು ನಮ್ಮಲ್ಲಿ ಬೇಕಾದ್ದನ್ನು ಅಥವಾ ಕೆಲವು ಸತಿ ಬೇಡದ್ದನ್ನು ತುಂಬಿಸಿರೋದು ಉಂಟು. ಏನೋ ಲೇಬಲ್ಸ್ಗಳು, ಲೈಮ್ ಲೈಟು, ಹಣ, ಸಕ್ಸಸ್ಸು, ಫೇಲ್ಯೂರು. ಹಾಗಿದ್ರೆ ಇದನ್ನೆಲ್ಲ ಇವತ್ತಿನ ಕಾಲಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು? ಯಾಕಂದರೆ ತಾವು ನೋಡಿರುವ ಈ 74 ವರ್ಷಗಳು ಸಾಮಾನ್ಯದ್ದಲ್ಲ. ಅವತ್ತಿನ ಕಾಲದ ದೊಡ್ಡ ದೊಡ್ಡ ಹೆಸರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿಂದ ಹಿಡಿದು ಮನೆಯಲ್ಲೇ KV ಸುಬ್ಬಣ್ಣ ಸರ್, ಹೂಸ್ ಅ ಫೌಂಡರ್ ಆಫ್ ನೀನಾಸಂ, ಹೀಗೆ ಸಾಕಷ್ಟು ಆಯಾ ಕಾಲಕ್ಕೆ ದೊಡ್ಡ ದೊಡ್ಡ ಹೆಸರುಗಳ ಜೊತೆಗೆ ತಮ್ಮ ಸಂಪರ್ಕ ಇತ್ತು. ಅಲ್ಲಿ ನೀವು ನೋಡಿ ಕಲಿತಂಥ ಕೆಲವು ವಿಚಾರಗಳು ಏನು ಸರ್? ನೋಡಿ, ನಾನು ಸಿನಿಮಾ ಮಾಡೋದಕ್ಕೆ ಆರಂಭ ಮಾಡಿದಾಗ ಘಟ್ಸಾದ ಮಾಡಿದೆ. ಸುಬ್ಬಣ್ಣವರು ಬಂದು ನೋಡಿದರು, ಭಾಳ ಖುಷಿಪಟ್ಟರು. ಮುಂದೆ ಏನು ಮಾಡ್ತೀಯ ಕೇಳಿದ್ರು. ಮುಂದೆ ಹೀಗೆ ಇದೇ ಥರದ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇದೇ ಥರ ಸಿನಿಮಾ ಮಾಡ್ಕೊಂಡು ಹೋದರೆ ಬದುಕು ಹೇಗೆ ನಡೆಯುತ್ತೆ ಕೇಳಿದರು. ಗೊತ್ತಿಲ್ಲ ಅಂತಂದೆ. ಅವಾಗೊಂದು ಮಾತು ಅವ್ರು ಹೇಳಿದರು, ತುಂಬ ಏನು ಹೇಳ್ತಾರದು, ಕನಸಲ್ಲ, ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡು ಮಾಡ್ತಾ ಹೋಗಬೇಡ ಅಂತ. ಅಂದರೆ ನಿನ್ನ ಇದನ್ನು ಕಮ್ಮಿ ಮಾಡ್ಕೊ, ಮಿತವಾಗಿರೋ, ಆವಾಗ ನಿನ್ನ ಆದರ್ಶದಲ್ಲಿ ಏನು ಬದಲಾಗಬೇಕಾಗಿಲ್ಲ ಅಂತ. ಅದು ನನಗೆ ಭಾಳ ಮುಖ್ಯವಾದ ಒಂದು ಹೇಳಿಕೆಯಾಗಿ ಬಂತು ಅಂತ. ಅಂದರೆ ನಿನ್ನ ನಿರೀಕ್ಷೆಗಳನ್ನು ಮಿತಿಗೊಳಿಸಿದರೆ, ಅಂದರೆ ನನಗಂಥ ಕಾರ್ ಬೇಕು, ನನಗಿಂಥ ಮನೆ ಬೇಕು, ನನಗೆ ಹಾಗಿದ್ದೇ ಇದ್ಬೇಕು, ಅದಿಲ್ಲ. ನಾನು ನಾರ್ಮಲ್ಲಾಗಿ ಅದಕ್ಕೆ ನಾನು ಹೇಳಿದ್ದು, ಸದ್ಯದ ಬದುಕನ್ನು ಸುಂದರ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಸದ್ಯದಲ್ಲಂತೂ ಸುಖವಾಗಿದ್ದೇನೆ. ಇದರಲ್ಲಿ ಓದ್ತಾ ಇದ್ದೆ, ಇಲ್ಲಿ ಮಣಿಪಾಲದಲ್ಲಿ
ಮಣಿಪಾಲದಲ್ಲಿ ಬರಲಿಲ್ಲ ಆ ಸಿನಿಮಾ. ಯಾಕೆ ಅಲ್ಲ, ಮಣಿಪಾಲದಲ್ಲಿ ಹೆಚ್ಚು ಕನ್ನಡ ಸಿನಿಮಾಗಳು ಬರ್ತಿರ್ಲಿಲ್ಲ ಅವಾಗ ದಕ್ಷಿಣ ಕನ್ನಡದಲ್ಲಿ. ನಾನು ಊರಿಗೆ ಅಷ್ಟೊತ್ತಿಗೆ ನಾವು ಕೆಸ್ಲೂರು ಬಿಟ್ಟು ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ವಿ. ರಜೆಗೆ ಬಂದಾಗ ಅಲ್ಲಿ ನಡೀತಾ ಇತ್ತು. ನಮ್ಮ ಅಣ್ಣ ಹೇಳಿದೆ, ಸಂಸ್ಕಾರ ರಿಲೀಸ್ ಆಗಿದೆ ನೋಡ್ಕೊಂಬ ಅಂತ. ನಾವು ಹೋದೆ. ಮೊದಲನೇ ವ್ಯೂವಿಗೆ ಆ ಸಿನಿಮಾ ಏನೇನೂ ಇಷ್ಟ ಆಗಲಿಲ್ಲ. ಇದು ಯಾವುದು ಇಲ್ಲಿವರೆಗೆ ನಾನು ನೋಡಿದಂಥ ಸಿನಿಮಾ ಯಾವುದೂ ಇಲ್ಲ ಅದರಲ್ಲಿ ಅಂತ, ಆ ಕ್ವಾಲಿಟಿ ಎಲ್ಲ. ಅದು ಯಾಕೆ ಇದಕ್ಕೆ ಇಷ್ಟೆಲ್ಲ ಹೊಗಳ್ತಾ ಇದ್ದಾರೆ, ಯಾಕೆ ಇದಕ್ಕೆ ಇಷ್ಟೆಲ್ಲ ಅವಾರ್ಡ್ ಬರ್ತಾಯಿದೆ. ಮತ್ತೆ ನೋಡಿದಾಗ ಆಮೇಲೆ ನನಗೆ ಒಂದು ಅಭಿರುಚಿ ಬೆಳೀತು ಈ ಥರದ ಸಿನಿಮಾದ ಬಗ್ಗೆ. ಎಷ್ಟೋ ಜನ ಹೇಳ್ತಾರೆ ಆ ಸಿನಿಮಾ ಇಷ್ಟ ಆಗಲ್ಲ, ಆರ್ಟ್ ಸಿನಿಮಾ ಇಷ್ಟ ಆಗಲ್ಲ ಅಂತ. ಅದು ಅಭಿರುಚಿಯ ಪ್ರಶ್ನೆ ಹೊರತು ಸಿನಿಮಾದ ದೋಷ ಅಲ್ಲ. ನಮ್ಮಲ್ಲಿ ಆ ಅಭಿರುಚಿ ಬೆಳೆದಿರೋಲ್ಲ, ಯಾಕಂದರೆ ನಾವು ಬೇರೆ ಥರದ ಸಿನಿಮಾ ನೋಡಿಕೊಂಡು ಅದಕ್ಕೆ ಒಗ್ಗಿ ಹೋಗಿರ್ತೀವಿ ಅಲ್ವಾ. ಆ ಥರದ ಆ್ಯಕ್ಟಿಂಗ್ ಇಲ್ಲದಿದ್ರೆ ಅದು ಸಿನಿಮಾ ಅಲ್ಲ ಅಂತ. ನನ್ನ ಸಿನಿಮಾದ ನಿರ್ದೇಶನದಲ್ಲಿ ಈ ಸಮಸ್ಯೆ ತುಂಬ ಇದೆ. ನಾನು ತುಂಬ ಜನ ನಟರು ನಮ್ಮ ಮೇನ್ ಸ್ಟ್ರೀಮಿಂದ ಕೆಲವರು ನಟರನ್ನು ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತೀನಲ್ಲ, ಅವ್ರು ಯಾವಾಗ ಹೇಳೋದು, ನೀವು ಯಾಕೆ ನಮ್ಮನ್ನು ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ, ಸಿನಿಮಾದಲ್ಲಿ ಯು ಹ್ಯಾವ್ ಟು ಲೀವ್ ದ ರೋಲ್ ಅಂದರೆ ಅದನ್ನು ಜೀವಿಸಬೇಕು. ಅಂದರೆ ಆ್ಯಕ್ಟ್ ಮಾಡಿ ತೋರಿಸೋದಲ್ಲ. ನೀವು ಮಾಡ್ತಿರೋ ನನಗೆ ಅನಿಸ್ಬೇಕು ನೋಡುಗನಿಗೆ, ಇವನು ಚೋಮನೇ ಹೌದು, ಇವನು ಪ್ರಾಣೇಶಾಚಾರ್ಯನೇ ಹೌದು, ಇವರು ಹರಿಹರ ರಾಯೇ ಹೌದು ಅನಿಸ್ಬೇಕು. ಸರ್, ಆ್ಯಕ್ಟ್ ಮಾಡೋಕ್ಕೂ ಈ ಜೀವಿಸೋಕ್ಕೂ ಇರೋ ಡಿಫ್ರೆನ್ಸ್, ಸೂಕ್ಷ್ಮ ಡಿಫ್ರೆನ್ಸ್ ಏನು ಸರ್? ಭಾಳ ದೊಡ್ಡ ವ್ಯತ್ಯಾಸ ಇದೆ. ಹೇಗೆ? ಎಮೋಷನ್ಸ್ ಎಲ್ಲ ನೀವು ಪ್ರಕಟ ಮಾಡ್ತೀರ. ನಮ್ಮ ಕನ್ನಡದಲ್ಲೇ 50-60ರ ದಶಕದ ಆ್ಯಕ್ಟಿಂಗ್ ನೋಡಿ, ಇವತ್ತಿನ ಆ್ಯಕ್ಟಿಂಗ್ ನೋಡಿ, ವ್ಯತ್ಯಾಸ ಗೊತ್ತಾಗತ್ತಲ್ವ. ಆವಾಗಿನ ಎಲ್ಲ ನಟರು ತಮ್ಮ ರೋಲವನ್ನು ಆರೋಪಿಸ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರು. ದುಃಖ ಬಂತು ಅಂದರೂ ಬಿದ್ದು ಅಳ್ತಾಯಿದ್ರು. ಆ ಥರ ಇರಲ್ಲ, ಹಾಗೆ ಮಾಡಲ್ಲ. ಈಗ ದುಃಖವನ್ನು ಕೂಡ ನಮ್ಮ ನಿಜ ಜೀವನದಲ್ಲಿ ಆ ಥರ ಪ್ರಕಟಿಸಲ್ಲ. ಹಾಗೆ ಅನುಭವಿಸೋರು ನೋವು, ಸಂಕಟ ಅದನ್ನೆಲ್ಲ ತೋರಿಸ್ಬೇಕಲ್ಲ. ಆ ಥರ ಅದು ಭಾಳ ಮುಖ್ಯ. ಯಾವ ವಿಷಯಕ್ಕೆ ಬಂದಾಗ ಇದು ಮಾತು ಹೇಳಿದೆ ಅಂದರೆ ನೀವು ನಿಮ್ಮ ನಟರಿಗೂ ಕೂಡ ಯೂಶಲಿ ಆ್ಯಕ್ಟ್ ಮಾಡೋಕ್ಕೆ ಅವ್ರಿಗೆ, ಯಾಕಂದರೆ ಅವರು ಕೂಡ ಕಂಡೀಷನ್ಡ್ ಟು ದಿಸ್ ಕೈಂಡ್ ಆಫ್ ಸ್ಟೈಲ್. ನನಗೆ ಎಷ್ಟೋ ಸಲ ಅನ್ನಿಸ್ತಾ ಇರುತ್ತೆ, ನಾವು ಆ 60-70s ಆ್ಯಕ್ಟಿಂಗ್ ಸ್ಟೈಲಿಂದ ನಾವು ಹೊರಗೆ ಬಂದೇ ಇಲ್ವೇನೋ ಕನ್ನಡದಲ್ಲಿ ಅಂಥೇಳಿ ಅಂತ. ಇವತ್ತಿಗೂ ಅಲ್ಲ, ಇವತ್ತಿನ ಹೊಸ ನಟರಿಗೆಲ್ಲ ಗೊತ್ತಿದೆ ಅದು. ಬಟ್ ಯಾವುದನ್ನು ನಾವು ಸಿನಿಮಾ ಆ್ಯಕ್ಟಿಂಗ್ ಅಂತೀವೋ ಪ್ರೇಕ್ಷಕನಲ್ಲಿ ಸಾಮಾನ್ಯವಾಗಿ ಇವತ್ತು ಕೆಲವು ಕನ್ನಡದ ನಟ ನಟಿಯರನ್ನು ಅಂಥ ನಟಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಲ್ಲ, ಅದೆಲ್ಲ ಇವತ್ತಿಗಲ್ಲ. ಇವತ್ತು ನೀವು ಸಹಜಾಭಿನಯ ಅಂತೀವಿ, ಯಾವುದನ್ನು ನೀವು ಆ ಥರ ಮಾಡಲ್ಲ. ಅಲ್ಲಿ ಆ್ಯಕ್ಟಿಂಗಲ್ಲೂ ಬೇರೆ ಬೇರೆ ಮಜಲ್ಗಳಿರುತ್ತೆ. ಒಂದು ಉತ್ಪ್ರೇಕ್ಷೆಯ ನಟನೆ ಇರುತ್ತೆ, ಒಂದು ರೀತಿಯಲ್ಲಿ ನೀವು ಪಾತ್ರದ ಹೊರಗೆ ನಿಂತು ಅಭಿನಯಿಸ್ತಾ ಇರ್ತೀರ. ಈ ಉದಾಹರಣೆಗೆ ಜನಗಳ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಪಾತ್ರಗಳು ಅಥವಾ ಫೇಮಸ್ ಪರ್ಸ್ನಾಲಿಟಿ ಹೆಸರನ್ನು ತೊಗೊಂಡು ಮಾತಾಡೋದಾದರೆ, ಕಲ್ಪನಾ ಅವರು ಉದಾಹರಣೆ ಅಂತ. ಅವರು ಯಾವ ಥರ ಆ್ಯಕ್ಟಿಂಗು? ಕಲ್ಪನಾ ಅವ್ರದ್ದು ತುಂಬ ಅತಿಶಯೋಕ್ತಿಯಾದಂಥ ಅತಿಶಯವಾದ ಅಭಿನಯ, ಅತಿ ಏನು ಹೇಳಿದ್ರೆ ಓವರ್ ಡ್ರಾಮಾ. ಅದು ಸಿನಿಮಾ ಆ್ಯಕ್ಟಿಂಗ್ ಅಲ್ವೇ ಅಲ್ಲ ಅಂತ ನಾನು ತಿಳ್ಕೊಂಡಿರೋದು. ಅದು ದಟ್ ಇಸ್ ನಾಟ್ ಸಿನಿಮ್ಯಾಟಿಕ್ ಅಂತ. ಸರಿ. ಸಿನಿಮ್ಯಾಟಿಕ್ ಆ್ಯಕ್ಟಿಂಗು ಆವಾಗಿನ ಕಾಲದಲ್ಲೂ ಕೆಲವರಲ್ಲಿದ್ದರು. ಉದಾಹರಣೆಗೆ ಪಂಡ್ರಿಬೇರಲ್ಲಿತ್ತು. ಆಮೇಲೆ ಕನ್ನಡದಲ್ಲಿ ಇವತ್ತು ನೀವು ನೋಡಿ, ಬೆಸ್ಟ್ ಎಕ್ಸಾಂಪಲ್ ಉಮಾಶ್ರೀಯಲ್ಲಿ. ಎರಡೂ ಎಕ್ಸ್ಟ್ರೀಮಿಗೆ ಮಾಡ್ತಾರೆ ಅವರು. ಆ ಥರದಲ್ಲೂ ಮಾಡ್ತಾರೆ. ಅಂಥ ರೇಂಜ್ ಇರುವ ನಟಿ ನಾನು ನಮ್ಮ ಕನ್ನಡದಲ್ಲಂತೂ ನೋಡಿಲ್ಲ. ಅವರೆಲ್ಲ ಆ ಥರದ ಎಕ್ಸ್ಟ್ರೀಮಿಗೆ ಮಾಡ್ತಾರೆ. ಈ ಥರದ ತುಂಬ ಸಟ್ಲಾಗಿ, ಆದರೆ ಸಟ್ಲ ತಕ್ಷಣ ಆ್ಯಕ್ಟ್ ಮಾಡದೇ ಇರೋದಲ್ಲ, ಭಾವನೆಗಳನ್ನು ನಿಮ್ಮ ಪ್ರೇಕ್ಷಕನಲ್ಲಿ ಹುಟ್ಟು ಹಾಗೆ ಅವರು ಅಭಿನಯಿಸ್ತಾರಲ್ಲ. ಅಲ್ಲಿ ಏನು ಮಾಡ್ತಾರೆ, ಅವರೇ ಪ್ರಾಕ್ಟೀಸ್ ಮಾಡಿ ಯಾವುದೋ ಅನದರ್ ಕೈಂಡ್ ಆಫ್ ಆ್ಯಕ್ಟಿಂಗಲ್ಲಿ ನೀವು ಎಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ ಅಂತಂದರೆ ಅದು ನಮಗೆ ತಲುಪಬೇಕು ಅಂತ. ಹಾಗಲ್ಲ ಅಂತ. ಅದು ಇವತ್ತು ಹೇಳೋದು ತಪ್ಪಾಗುತ್ತೆ, ಆದರೆ ಅದನ್ನು ನಾವು ವಿ ಹ್ಯಾವ್ ಬಾರೋಡ್ ಇಟ್ ಫ್ರಮ್ ಅದರ್ ಆರ್ಟ್ಸ್ ಅಂತೀವಿ, ಲೈಕ್ ಥಿಯೇಟರು, ಅದಲ್ಲ. ಸಿನಿಮಾದಲ್ಲಿ ನೀವು ಅನುಭವಿಸಿ ಜೀವಿಸಬೇಕು. ಮತ್ತು ತಮ್ಮ ಸಿನಿಮಾಗಳು ನೋಡಿದ್ರೆ ತುಂಬ ಇಟ್ ಇಸ್ ರೂಟೆಡ್ ಇನ್ ಕರ್ನಾಟಕದ ರೂರಲ್ ಲೈಫು, ಗ್ರಾಮೀಣ ಬದುಕು, ಮತ್ತು ಒಂದೊಂದು ಥರ ಇದೆ ಸರ್. ಈಗ ಉದಾಹರಣೆಗೆ ಘಟಶ್ರಾದ್ದದಲ್ಲಿ ಬಹುಶಃ ನೀವು ಕೆಲವು ಪ್ರಶ್ನೆಗಳನ್ನು ಇಟ್ರಿ.
ಅಲ್ಲಿ ಟ್ರೆಡಿಷನ್ ವರ್ಸಸ್ ರೆಬೆಲಿಯನ್. ಮತ್ತು ಈ ಕಡೆ ತಾಯಿ ಸಾಹೇಬ ಅಂತ ಬಂದರೆ ಒಂದು ಹೆಣ್ಣಿನ ಒಂದು ಮೌನದ ಬಲ, ಅಲ್ಲಿರೋ ಶಕ್ತಿ. ಹೀಗೆ ಇನ್ನು ಕೂರ್ಮಾವತಾರ ಮನುಷ್ಯರ ಐಡೆಂಟಿಟಿ ಏನು ಮತ್ತು ಅವರಲ್ಲಾಗುವ ಬದಲಾವಣೆಗಳು. ಸೊ ಹೀಗೆ ಒಂದೊಂದನ್ನು ಪ್ರಶ್ನೆ ಮಾಡ್ತಾ ಹೋದಾಗ ನಮ್ಮ ಕುತೂಹಲ ಹಾಗಿದ್ರೆ ಒಬ್ಬ ನಿರ್ದೇಶಕರಾಗಿ ತಮ್ಮ ಹಸಿವು ಏನಿತ್ತು? ಅಂದರೆ ನನ್ನಿಂದ ನನ್ನ ಒಂದು ಐಡೆಂಟಿಟಿಯಿಂದ ಆಚೆಗೆ ಬರೋ ಸಿನಿಮಾಗಳು ಸಮಾಜಕ್ಕೆ ಏನಾಗಬೇಕಂತ ಇತ್ತು? ಸಿನಿಮಾದಿಂದ ಸಮಾಜಕ್ಕೆ ಅಥವಾ ಮೆಸೇಜ್ ಕೊಡಬೇಕು ಅನ್ನೋದಂತೂ ನನ್ನ ಉದ್ದೇಶ ಅಲ್ಲ. ಹಾಂ ಹಾಂ ಕಲೆ ಆ ರೀತಿಯಲ್ಲಿ ಮೆಸೇಜ್ ಕೊಡಲ್ಲ ಅಂತಲೇ ನಾನು ನಂಬ್ಕೊಂಡಿರ್ತೀನಿ. ಕಲೆ ಸಾಹಿತ್ಯನೇ ಆಗಲಿ, ರಂಗ ಕೃತಿ ಆಗಿರಲಿ, ನಾಟಕನೇ ಆಗಿರಲಿ, ಸಿನಿಮಾನೇ ಆಗಿರಲಿ, ಪ್ರೇಕ್ಷಕ, ಓದುಗ, ನೋಡುಗನ ಒಂದು ಇದನ್ನು ಕೆದಕತ್ತೆ. ನಮಗೇನಾಗುತ್ತೆ ಅಂದರೆ ನಾವು ಇವತ್ತಿನ ಬಗ್ಗೆ, ಸದ್ಯದ ಬಗ್ಗೆ ಕೆಲವೊಂದು ನಿಲುವನ್ನು ತಗೊಂಡಿರ್ತೀವಿ. ಆ ನಿಲುವನ್ನು ಪುನರ್ ಪರಿಶೀಲಿಸಿ ಅನ್ನೋ ರೀತಿಯಲ್ಲಿ ಅದು ನಮ್ಮನ್ನು ಪ್ರೇರೇಪಿಸುತ್ತೆ. ಉದಾಹರಣೆಗೆ ಈಗ ನಿಮ್ಮದೇ ವೈಯಕ್ತಿಕ ಜೀವನದಲ್ಲಿ ಯಾವುದಾದ್ರೂ ಒಂದನ್ನು ಅಲ್ಲ, ನಿಲುವು ಉದಾಹರಣೆಗೆ ನಾನು ವೈಯಕ್ತಿಕ ಜೀವನ ಅಂತ ಹೇಳಿದಿರಿ, ಇದು ಸರಿ, ಇದು ಹೀಗೆ ಆಗಬೇಕಾದ್ದು ಅಂತ ಹೇಳ್ತೀವಲ್ಲ. ಅಭಿವೃದ್ಧಿಯಲ್ಲಿ ಬದುಕೋಕ್ಕಾಗುತ್ತೇನಯ್ಯ, ಅಭಿವೃದ್ಧಿ ಬೇಕು ಅಂತೀವಿ. ಯಾಕೆ ಮತ್ತೆ ಹೇಳ್ತೀವಿ ಅಂದರೆ, ನಾವು ಅಭಿವೃದ್ಧಿಯಿಂದ ಫಲ ಪಡೆಯುವವರು. ವಿ ಆರ್ ದ ಬೆನಿಫಿಷಿಯರೀಸ್. ಎಸ್. ಯಾರಿಗೊಬ್ರಿಗೆ ಅನ್ಯಾಯ ಆಗ್ತಿರುತ್ತೆ, ಯಾರೊಬ್ಬ ಕಳ್ಕೊತಾ ಇರ್ತಾನೆ, ಅವನ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಇದನ್ನು ಅಭಿವೃದ್ಧಿ ನೋಡಿರಲ್ಲ. ಸೊ ನಾವು ಆ ಥರದೊಂದು ಸಿನಿಮಾನೋ, ಕಥೆನೋ, ನಾಟಕನೋ ಬರೆದಾಗ ನಾನು ನೋಡುಗನಾದ, ಓದುಗನಾದ ನನಗೇನಿಸುತ್ತೆ ಅಂದರೆ, ಅರೆ ಈ ಪರ್ಸ್ಪೆಕ್ಟಿವ್ ನಾನು ನೋಡೇ ಇರಲಿಲ್ವಲ್ಲ. ಹಾಗಾದರೆ ಅಭಿವೃದ್ಧಿಯ ಇಡೀ ಇದರ ಹಿಂದೆ ಅದರ ಪಾಲಿಟಿಕ್ಸ್ ಏನು ಅದನ್ನು ಯೋಚನೆ ಮಾಡ್ತಾ ಹೋಗ್ತೀವಿ. ಈಗಲೂ ಒಂದು ದೊಡ್ಡ ಚಳವಳಿಯೇ ನಡೀತಾ ಇದೆ, ಭೂಮಿಯನ್ನು ನಾವು ಬಿಟ್ಕೊಡಲ್ಲ ಅಂತ. ಮೊನ್ನೆ ಏನೋ ಮಾತಾಡ್ತಾ ಇದ್ದೆ, ಹಾಗಾದರೆ ಅಭಿವೃದ್ಧಿಯೇ ಬೇಡನ್ರಿ ಅಂತ ಕೇಳಿದರು ಒಬ್ಬರು. ಅಭಿವೃದ್ಧಿಯ ಫಲಾನುಭವಿಗಳು ಯಾರು, ಆ ಅಭಿವೃದ್ಧಿ ಏನು, ಈ ಥರದ ಪ್ರಶ್ನೆಗಳು ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ. ನನಗೆ ಅನುಕೂಲ ಆಗಲಿ ಅಂತ ಅವ್ರನ್ನ ಒಕ್ಕಲೆಬ್ಸೋದು ಎಷ್ಟು ಮಟ್ಟಿಗೆ ಸರಿ, ಅಥವಾ ನನಗೆ ಅನುಕೂಲ ಆಗಲಿ ಅಂತ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದು ಸರಿಯೇ? ಇದು ದೊಡ್ಡ ಸಮಸ್ಯೆ. ಇದೊಂದು ಫಿಲಸಾಫಿಕಲ್ ಪ್ರಶ್ನೆ. ಇದನ್ನು ಈ ಮನುಷ್ಯನ ಇತಿಹಾಸ ಉದ್ದಕ್ಕೂ ಪ್ರಶ್ನೆಗಳನ್ನು ಕೇಳ್ಕೊಂಬಂದಿದ್ದಾರೆ. ಮನುಷ್ಯನ ಇತಿಹಾಸ ಉದ್ದಕ್ಕೂ ಇದೇ ಅನ್ಯಾಯ ಮಾಡ್ಕೊಂಬಂದಿರೋದು. ಒಂದಷ್ಟು ದಿವಸ ರಾಜ್ಯಾಡಳಿತ ಅಂಥೇಳಿ ರಾಜ್ಯಶಾಹಿ ಇದರಲ್ಲಿ ಇದನ್ನು ವಿಸ್ತರಿಸುವ ನೆಪದಲ್ಲಿ ಈ ಥರದ್ದೆಲ್ಲ ಅನ್ಯಾಯಗಳನ್ನು ಮಾಡ್ಕೊಂಬಂದರು. ಅದರದ್ದೇ ಪಳೆಯುಳಿಕೆಯಾಗಿ ಅಥವಾ ಅದರದ್ದೇ ಇದರ ಆಗಿ ನಾವಿವತ್ತು ಇನ್ನೊಂದು ರೀತಿಯ ಅಭಿವೃದ್ಧಿಯನ್ನು ಹೇಳಿಕೊಂಡು, ಯಾರು ಸಮಾಜದ ಅಂಚಿನಲ್ಲಿ ಬೆಳೀತಿರ್ತಾರೋ ಅವ್ರನ್ನ ಅಮುಖ್ಯ ಅನ್ನೋ ಪಟ್ಟಿ ಕಟ್ಟಿ ಅವ್ರನ್ನೆಲ್ಲ ಹೊರಗಾಕಿ ಮಾಡ್ತಾಯಿರ್ತೀವಿ. ಒಂದು ಅಭಿವೃದ್ಧಿ ಆಯಿತು ಅಂತ ಇದನ್ನು ಬೆನಿಫಿಟ್ ಯಾರಿಗೆ ಅಂತ ಕೇಳಿದರೆ ಅವರಿಗಂತೂ ಆಗಿರಲ್ಲ, ಬೆನಿಫಿಟ್ ಆಗೋದು ನಮಗೆ ಅಲ್ವಾ? ಸೊ ಈ ಥರದ ಪ್ರಶ್ನೆಗಳನ್ನು ನೀವು ಒಂದು ಕೃತಿ ನಾವು ಪರಿಶೀಲನೆ ಮಾಡೋ ಹಾಗೆ ಒತ್ತಾಯಿಸಿದರೆ ಅದು ಒಳ್ಳೆಯ ಕೃತಿ ಅಂತಲೇ ಹೇಳೋದು, ಸಫಲ ಆಗತ್ತೆ. ಸೊ ಸರಿ ತಪ್ಪು ಅಂತ ಹೇಳಲ್ಲ, ನೀನು ಪರಿಶೀಲಿಸು, ನಿನ್ನ ನಿರ್ಧಾರಗಳನ್ನು ಪರಿಶೀಲಿಸು ಅಂತ ಹೇಳುತ್ತೆ. ನಮ್ಮ ಮುಂದಿನ ಕುತೂಹಲ ಅಫ್ಕೋರ್ಸ್ ಗಿರೀಶ್ ಕಾಸರವಳ್ಳಿ ಸರ್ ಅಂದರೆ, ಈ ಕಡೆ ನಮ್ಮ ವೈಶಾಲಿ ಮೇಡಮ್ ಬರ್ತಾರೆ. ಇವತ್ತು ಅವರು ಜೊತೆಗಿಲ್ಲ, ಕ್ಷಮಿಸಿ. ಮತ್ತು ಅದನ್ನು ನಾನು ಕೆದಕ್ತಾ ಇಲ್ಲ ಅಥವಾ ನಿಮ್ಮನ್ನು ಒಂದು ಅನ್ಕಂಫರ್ಟಬಲ್ ಸಿಚುವೇಶನಿಗೆ ಕರ್ಕೊಂಡು ಹೋಗ್ತಿಲ್ಲ. ಆದ್ರೂ ಹೇಗಿದ್ರಿ, ಹೇಗೆ ಭೇಟಿಯಾದ್ರಿ, ಇವತ್ತು ಅದನ್ನು ಹೇಗೆ ಮೇಲಕ್ಕೆ ಹಾಕ್ತೀರಿ? ನಾನು ಬೇವಿ ಕಾರಂತ್ ಜೊತೆಗೆ ಆಗಲೇ ಹೇಳಿದಾಗ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದೆ ಚೋಮಂದುಡಿಗೆ. ಬಿ ವಿ ಕಾರಂತರು ನಾಟಕ ಕಂಪ್ನಿಲಿದ್ದಾಗ, ಗುಬ್ಬಿ ಕಂಪ್ನಿಲಿದ್ದಾಗ ಅವರು ವೈಶಾಲಿಯವರ ತಂದೆಯ ಜೊತೆಗೆ ಭಾಳ ಒಳ್ಳೆಯ ಒಡನಾಟ ಇತ್ತು. ವೈಶಾಲಿಯ ತಂದೆ ಗುಬ್ಬಿ ಕಂಪ್ನಿಯ ಡಾಕ್ಟ್ರು. ಓಹೋ.
ಸೊ ಅವರ ವೈಶಾಲಿ ತಾಯಿ ಸೌತ್ ಕನ್ನಡದವರು. ಸೊ ಇವರಿಗೆ ಆಗಾಗ ಮನೆಗೆ ಬರ್ತಿದ್ದಾರೆ, ಯಾಕಂದರೆ ಸೌತ್ ಕನ್ನಡ ಇವರು ದಕ್ಷಿಣ ಕನ್ನಡದಲ್ವ, ಆ ಊಟ ಸಿಕ್ಕತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಒಳ್ಳೆ ಇದಾಯಿತು. ಅವಾಗ ವೈಶಾಲಿನೂ ಚಿಕ್ಕ ಮಗು. ಸೊ ಇವರು ವೈಶಾಲಿಗೆಲ್ಲ ಒಂಥರ ಪಾಠ ಮಾಡೋದು ಆ ಥರದಲ್ಲೂ ನೋಡ್ತಾಯಿದ್ರು ಅಂತ. ಹಾಗಾಗಿ ಆಮೇಲೆ ಅಭಿನಯದ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದು ಕಾರಂತರು ಒಂಥರ ಕಾರಣ ಆಗ್ತಾರೆ. ಹಾಗಾಗಿ ಕಾರಂತರಿಗೆ ಅವ್ರ ಬಗ್ಗೆ ಒಂದು ಸಲ ಅವ್ರ ತಾಯಿ ಹೇಳಿದಂತೆ, ಅವಳಿಗೊಂದು ಗಂಡು ಹುಡುಕೋದು ನಿಮ್ಮದೇ ಜವಾಬ್ದಾರಿ ಅಂತ. ಆಮೇಲೆ ಮುಂದೂಡಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋದ ಅವರು ಹೇಳಿದಂತೆ, ಬಾಬಿ ನಾನೊಂದು ಹುಡುಗನ ಹುಡುಕಿದ್ದೀನಿ, ಅವ್ನು ರೈಟ್ ಚಾಯ್ಸ್ ಅಂತ. ಯಾರು ಕೇಳಿದ್ರೆ ಹೀಗೆ ಹೇಳಿದ್ರಂತೆ. ಸೊ ಹಾಗಾಗಿ ಒಂದು ಥರದಲ್ಲಿ ಪೀಠಿಕೆ ಆಗಿದ್ದು. ಬಟ್ ನಾನೇನು ಅದರ ಬಗ್ಗೆ ಅಷ್ಟು ಇದಿರಲಿಲ್ಲ, ಯಾಕಂದರೆ ನನಗೆ ಆಗಷ್ಟೇ ಸಿನಿಮಾ ಮಾಡ್ತಾಯಿದ್ದೆ. ಮದುವೆ ಎಲ್ಲ ಆನಂತರ ನೋಡ್ಕೊಳ್ಳೋಣ ಅಂತ, ಯಾಕಂದರೆ ನನ್ನ ವೃತ್ತಿ ಜೀವನ ಹೇಗಾಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲಲ್ಲ. ಬಟ್ ಆಮೇಲೆ ನಾಟಕಗಳಲ್ಲಿ ಎಲ್ಲ ಕಾರಂತರ ನಾಟಕಗಳಲ್ಲೂ ವೈಶಾಲಿ ಒಂದಲ್ಲ ಒಂದು ಪಾತ್ರ ಮಾಡ್ತಾನೇ ಇದ್ದರು. ಅನೇಕ ನಾಟಕಗಳಲ್ಲಿ ವೈಶಾಲಿಯ ಮುಖ್ಯ ಪಾತ್ರವನ್ನು ಮಾಡ್ತಾಯಿದ್ದರು. ನಾನು ಬೆಂಗಳೂರಲ್ಲಿ ನನಗೆ ಬೇರೆ ಏನು ಕೆಲಸ ಇರಲಿಲ್ವಲ್ಲ, ಸಾಯಂಕಾಲ ಆಗ್ತಿದ್ದಾಗೆ ಕಾರಂತರ ಇದಕ್ಕೆ ಹೋಗ್ತಾಯಿದ್ದೆ, ಅದಕ್ಕೆ ರಿಹರ್ಸಲ್ಸಿಗೆ. ಎಲ್ಲ ಆಗೋದು ಸರ್? ಅದೇ ಕಲಾಕ್ಷೇತ್ರದಲ್ಲಿ ಆಗೋವು, ಇಲ್ಲ ಇದರಲ್ಲಿ ಸುಚಿತ್ರ ಅಲ್ಲ, ಅವಾಗೆಲ್ಲ ಸುಚಿತ್ರ ಇರಲಿಲ್ಲ. ಚಾಮರಾಜಪೇಟೆಯಲ್ಲಿ ಒಂದು ಕಾಲೇಜ್ ಇತ್ತು, ಸ್ಕೂಲ್ ಇತ್ತು, ಅಲ್ಲಿ ನಡೀತಾ ಇತ್ತು. ಅಲ್ಲಿಗೆಲ್ಲ ಹೋಗ್ತಾಯಿದ್ದೆ. ಅವಾಗ ಒಂಥರ ಇವೆಲ್ಲ ದೊಡ್ಡದು ತಂಡ. ನಾಗಾಭರಣ ಇದ್ದರು, ಸುಂದರ್ರಾಜ್ ಇದ್ದರು, ಅವಿನಾಶ್ ಇದ್ದರು, ಆಮೇಲೆ ರಮೇಶ್ ಭಟ್ರಿದ್ದರು, ಇವರು ಇದ್ದರು, ಯಾರೋ ದೇವರಾಜ್ ಇದ್ದರು. ಸೊ ಸತ್ಯಸಂಧ ಅಂತಿದ್ರು. ಒಂಥರ ಒಂದು ದೊಡ್ಡ ತಂಡ. ಎಷ್ಟೋ ಸಲ ಇದೆಲ್ಲ ಆಗ್ತಾಯಿದ್ರೆ ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಕ್ಯಾಮ್ರಾಮನ್ ರಾಮಚಂದ್ರ ಬರ್ತಾಯಿದ್ರು. ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ನಾವೆಲ್ಲ ಹೀಗೆ ಮಾಡ್ತಾಯಿದ್ವು. ಹಾಗಾಗಿ ಪರಿಚಯ ಚೆನ್ನಾಗಿತ್ತು. ಆಮೇಲೆ ವಿ ಡಿಸೈಡ್ ಟು ಗೆಟ್ ಮ್ಯಾರಿಡ್. ಪ್ರೀತಿನಾ ಹಾಗೆ ಲವ್ ಮ್ಯಾರೇಜ್ ಅಂತೇಳಿ ಹೇಳ್ಬೋದು. ಒಂದು ರೀತಿಯಲ್ಲಿ ಅರೇಂಜ್ಡ್ ಲವ್ ಮ್ಯಾರೇಜ್ ಅಂಥೇಳಿ. ಸರಿ, ಮಧ್ಯ ಅಣ್ಣವ್ರ ಜೊತೆಗೆ ನೀವು ಸಿನಿಮಾ ಯಾಕೆ ಮಾಡಲಿಲ್ಲ ಸರ್? ನನಗೆ ಸಿಗ್ತಿರೋ ಬಜೆಟ್ನಲ್ಲಿ ಯಾವ ನಟರನ್ನೂ ಸಾಕೋಕ್ಕಾಗಲ್ಲ. ಕೆಲವು ದೊಡ್ಡ ದೊಡ್ಡ ನಟರು ಬಂದಿದ್ದಾರೆ ಮಾಡೋಣ ಅಂತ. ಭಾಳ ಖುಷಿಯಿಂದಲೇ ಅವರಿಗೆ ನನ್ನ ಯಾವ ಕಥೆ ನನಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಅವ್ರ ಮುಖದಲ್ಲಿ ಯಾವುದೇ ಭಾವನೆಗಳು ವ್ಯಕ್ತವಾಗ್ತಿರಲಿಲ್ಲ. ಆಮೇಲೆ ಅವ್ರು ಹೋಗಿ ಅವರ ಹಿಂಬಾಲಕರಿರ್ತಾರೆ, ಅವ್ರ ಮೂಲಕ ಮೆಸೇಜ್ ಕಳಿಸ್ತಿದ್ದಿಲ್ಲ, ನಮ್ಮ ಅಣ್ಣ ಸಿನಿಮಾ ಮಾಡೋದಾರೆ, ಹೀಗೆ ಈ ಥರ ಫೈಟ್ ಬೇಕು, ಈ ಥರ ಅದು ಬೇಕು, ಇದು ಬೇಕು ಇದೆಲ್ಲ. ನಾನು ಹೇಳಿದೆ, ಹಾಗಿದ್ದಾದ್ರೆ ನನ್ನ ಹತ್ರ ಯಾಕೆ ಬಂದ್ರಿ? ನೀವು ನನ್ನ ಹತ್ರ ಬಂದಾಗ ನಿಮ್ಮ ಥರ ಸಿನಿಮಾ ಬೇಕು, ನನ್ನ ಥರ ಸಿನಿಮಾ ಬೇಕು ಅಂತ ಬಂದಿರ್ತಾನೆ. ನಮ್ಮ ನಾಯಕ ನಟರು ಯಾರೋ ಹೊಡೆದಾಟ ಬಡ್ದಾಟ ಎಲ್ಲ ಮಾಡೋದಿಲ್ಲಪ್ಪ. ಅದು ಹಾಗೆ. ಅದಕ್ಕೇನಾದ್ರು ಕಾರಣ? ನಾನು ದೊಡ್ಡ ನಟನ ಹತ್ರ ಕೇಳಿದೆ, ನನ್ನ ಸಿನಿಮಾಗಳ ಬಗ್ಗೆ ಬಹಳ ರೆಸ್ಪೆಕ್ಟ್ ಇರುವಂಥ ಒಬ್ಬ ನಟ, ಕನ್ನಡದ ನಟ ಅಲ್ಲ, ತಮಿಳು ನಟ. ಅವ್ರನ್ನ ಕೇಳೋಕ್ಕೆ ಹೋಯ್ದು, ಒಂದು ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಿದೆ. ಅವ್ರು ಒಂದೇ ಹೇಳಿದ್ರು, ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೀರ ಅಷ್ಟು. ಅವ್ರು ಒಂದೇ ಮಾತು ಹೇಳಿದರು, ನಾನು ಈ ಥರದ ಪಾತ್ರಗಳನ್ನು ಮಾಡಿದರೆ ನನ್ನ ಇಮೇಜ್ ಹೋಗುತ್ತೆ. ಈ ಇಮೇಜ್ ಅನ್ನೋದು ಇದೆಯಲ್ಲ, ಅದೊಂದು ನಿಜವಾದ ಇದು ಕೂಡ, ಆತಂಕದ ವಿಷಯ ಕೂಡ. ನೋಡಿ, ಅದು ಎರಡು ಸಲದ ಏನಂತ ಅದಕ್ಕೆ ಡಬಲ್ ಎಜ್ ಕತ್ತಿ, ಡಬಲ್ ಎಜ್ ಸೋಡೋದು ಅದು ಬೇಕು. ಆದರೆ ಅದೇ ಅವರನ್ನು ಹಾಳು ಮಾಡ್ತಾ ಇರುತ್ತೆ. ಆ ಇಮೇಜು ಇರೋದ್ರಿಂದ ಅವ್ರಿಗೊಂದು ಫ್ಯಾನ್ ಬೇಸ್ ಹುಟ್ಟುತ್ತೆ. ಫ್ಯಾನ್ ಬೇಸ್ ಹುಟ್ಟೋದ್ರಿಂದ ಅವರ ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ. ಆದರೆ ಆ ಮಾರ್ಕೆಟ್ ಸ್ಟೆಬಿಲೈಸ್ ಮಾಡೋದಕ್ಕೆ ಅವರು ಆ ಇಮೇಜಿಂಗ್ ಮಾಡಲೇಬೇಕಾಗತ್ತೆ. ಆ ನಟರು ಹೇಳಿದ್ದೆ ಅದೇ ಮಾತು. ನಾನು ಇವತ್ತು ಈ ಥರದ್ದು ಇದು ಮಾಡಿದೆ. ಇದು ನಿಜವೂ ಕೂಡ ತುಂಬ ಜನ ತುಂಬ ಇದರಲ್ಲಿ ಆಗಿದೆ. ಇದು ಕನ್ನಡದೇ ಕೆಲವು ದೊಡ್ಡ ದೊಡ್ಡ ನಟರು ಒಂದೆರಡು ಬೇರೆ ಥರ ಸಿನಿಮಾ ಮಾಡೋಕ್ಕೆ ಹೋಗಿ ಅವರೇ ಮಣ್ಮುಕ್ಕರು. ಯಾಕಂದರೆ ಅವ್ರ ಇಮೇಜಿಗೆ ಧಕ್ಕೆ ಆಯ್ತದ. ಮಲಯಾಳಮಲ್ಲಂತೂ ಇಬ್ಬರು ದೊಡ್ಡ ನಟರು, ಮಮ್ಮೂಟಿ ಮತ್ತು ಮೋಹನ್ ಲಾಲ್, ಎಷ್ಟು ಥರದ ವೇರಿಯೇಷನ್ಸ್ ಮಾಡಿದ್ದಾರೆ. ಹೊಣೆ ಯಾರಿಗೆ? ಪ್ರೇಕ್ಷಕರಿಗ, ಆ್ಯಕ್ಟರ್ಗ, ಆ ರಂಗಕ್ಕ? ಅದು ಅಷ್ಟು ಸುಲಭವಾಗಿ ವಿಂಗಡಿಸೋಕ್ಕಾಗಲ್ಲ. ಅದು ನಟರು ಆ ಥರ ಮಾಡ್ತಿದ್ದಾರೆ, ಆ ಥರದ
ಫ್ಯಾನ್ಗಳನ್ನು ಬೆಳೆಸ್ತಾರೆ. ಆ ಥರದ ಫ್ಯಾನ್ಗಳನ್ನು ಆಧರಿಸಿ ಪ್ರೊಡಕ್ಷನ್ ಟೀಮ್ ಇರುತ್ತೆ. ಆ ಪ್ರೊಡಕ್ಷನ್ ಟೀಮನ್ನ ಇಟ್ಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ನೋಡಿ, ಒಂದಕ್ಕೊಂದು ಸೇರಿಕೊಂಡು ಯಾವ ಥರದಾಗಿ ಅದನ್ನು ಚಕ್ರವ್ಯೂಹ ಆಗುತ್ತೆ ಅಂದರೆ ಅದು ಹೊರಗೆ ಬರೋಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿಬಿಡುತ್ತೆ. ಅದಾಗಿರೋದು. ಅದಕ್ಕೆ ನಾನು ತುಂಬ ಜನರ ಹತ್ರ ನನಗೆ ಬಹಳ ದೊಡ್ಡ ಆಸೆ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂತ. ನಾನು ಹಿಂದೆಲ್ಲೋ ಒಂದು ಕಡೆ ಹೇಳಿದ್ದೀನಿ, ಕಿಂಗ್ ಲಿಯರ್ ಟ್ರೈ ಮಾಡ್ತೀನಿ ಅಂತ, ಕನ್ನಡದಲ್ಲಿ ಕಿಂಗ್ ಲಿಯರ್. ರಾಜ್ಕುಮಾರ್ ಅವರೇ ಲಿಯರ್ ಅಂತ ಬೇರೆ ಥರದಲ್ಲಿ ಯೋಚನೆ ಮಾಡಿದ್ದೆ. ನನಗದನ್ನು ಅವ್ರ ಹತ್ರ ಹೇಳೋದಕ್ಕೂ ಧೈರ್ಯ ಬರಲ್ಲ. ಯಾರ ಮೂಲಕನೂ ಒಂದು ಏನಂತಾರೆ, ಒಂದು ದೂತ ಇದು ಕಳಿಸ್ದೆ, ಒಂದು ಆಸೆ ಇದೆಯಾ ಕೇಳಿ ಅಂತ. ಅವ್ರು ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಕೊನೆಯವ್ರಿಗೆ ಅದು ಬರಲಿಲ್ಲ. ಆದರೆ ಇನ್ನೊಂದು ಕೆಲವು ನಟಗಳೆಲ್ಲ ಬಂದರು. ಬಟ್ ಈ ಎಲ್ಲ ಇದೇ ಸಮಸ್ಯೆ, ಕತೆ ಕೇಳಿದ ತಕ್ಷಣ ಆ ಥರ ಕತೆ ಆದರೆ ಬೇಡ ಸರ್. ಕೆಲವು ಅಸಹಾಯಕ ಘಟನೆಗಳನ್ನು ಲೈಫಲ್ಲಿ ಹೇಗೆ ಎದುರಿಸಿದ್ದೀರಿ? ಅದರಲ್ಲಿ ಒಂದು ಈ ಸಾವು ಅಂತ ಬಂದಾಗ ಯಾರೂ ಸಾವಿಗೆ ಪ್ರಿಪೇರ್ ಆಗಿರಲ್ಲ, ನಮಗಾಗಿರಲಿ ಅಥವಾ ನಮಗೆ ಬೇಕಾಗಿರೋರ್ಗಾಗಿರಲಿ. ಆ ಒಂದು ಬ್ಲೋನ ತಡ್ಕೊಂಡು ಮುಂದೆ ಹೆಜ್ಜೆ ಹಾಕೋದು ಹೇಗೆ? ಸಾವು ನನಗೊಬ್ಬನಿಗೆ ಆಗ್ತಿರಲ್ಲ ಅಲ್ವಾ, ಎಲ್ಲರಿಗೂ ಆಗ್ತಿರುತ್ತೆ. ಹೇಳಿದಾಗೆ ಆಕಸ್ಮಿಕವಾದ ಸಾವಾದರೆ ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ತುಂಬ ದಿವಸ ಅದನ್ನು ಹೊರಗೆ ಬರೋದು ಕಷ್ಟ ಆಗುತ್ತೆ. ಆಕ್ಸಿಡೆಂಟ್ ಆಗೋದು, ಸಡನ್ ಅದೇನೋ ನಡೆಯೋದು. ಬಟ್ ಇನ್ನೊಂದಾದರೆ ಒಂದು ರೀತಿಯಲ್ಲಿ ಪ್ರಿಪೇರ್ ಫಾರ್ ಇಟ್, ಒಂಥರ ಮಾನಸಿಕವಾಗಿ ನಾವು ಒಪ್ಕೊಳ್ಳೋಕೆ ಶುರು ಮಾಡ್ತಾ ಹೋಗ್ತೀವಿ. ಈಗ ನಮ್ಮ ತಂದೆ ಪ್ಯಾರಲಿಸಿಸ್ ಆಗಿಬಿಡ್ತು ಅವರಿಗೆ. ಸೊ 6-7 ವರ್ಷ ಅವಾಗೆಲ್ಲ ಪ್ಯಾರಲಿಸಿಗೆ ಕ್ಯೂರ್ ಇರಲಿಲ್ಲ. ಸೊ ನಾವು ಗ್ರ್ಯಾಜುವಲಿಗೆ ಅದನ್ನು ಒಪ್ಕೊಳ್ತಾ ಶುರು ಮಾಡ್ತೀವಿ. ಈ ವರ್ಷ ಈಸ್ ಮೂವಿಂಗ್ ಟುವರ್ಡ್ಸ್ ಒನ್ ಡೆಫಿನೆಟ್ ಎಂಡ್ ಅಂತ ಮನಸ್ಸೇ ಒಪ್ಕೊಳ್ತಾ ಹೋಗುತ್ತೆ. ಅದು ದುಃಖ ಹೌದು, ಆದರೆ ಅದು ಮನಸ್ಸು ಕೂಡ ಅದಕ್ಕೆ ಒಪ್ಕೋತಾ ಹೋಗುತ್ತಲ್ಲ. ಇಷ್ಟು ಚಿಂತನೆ ಮಾಡೋ ನೀವು ಈ ದೇವರು, ಈ ತರಹದ ಶಕ್ತಿ ಅಥವಾ ಸಮಾಜ ಕೊಟ್ಟಿರುವಂತಹ ಒಂದು ಒರುಗಿ ನಿಂತಿರುವಂಥ ಒಂದು ದೊಡ್ಡ ಗೋಡೆ ದೇವರು, ಅದನ್ನು ನೀವು ನೋಡಿರೋದು ಹೇಗೆ? ನಾನು ಅದನ್ನು ಪೂರ್ಣವಾಗಿ ನಿರಾಕರಿಸಿಲ್ಲ, ಪೂರ್ಣವಾಗಿ ಒಪ್ಕೊಂಡೂ ಇಲ್ಲ. ಏನೋ ದೇವರು ಸುಳ್ಳು, ನಾನು ದೇವರು ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋಂತ ನಾನು ಯಾವತ್ತೂ ಮಾಡಿಲ್ಲ. ಅದು ಬಹುಶಃ ಅದು ನಮ್ಮ ತಂದೆಯಿಂದ ಬಂದಿರಬೇಕೇನೋ ಗೊತ್ತಿಲ್ಲ. ನಮ್ಮ ತಂದೆ ಬಿಕಾಸ್ ಆಫ್ ಊರಿನ ಜಮೀನ್ದಾರ ಆಗಿದ್ದರಿಂದ ಊರ ದೇವತೆಗಳಿಗೆ ಅದಕ್ಕೆಲ್ಲ ಮಾಡಿಸ್ತಾಯಿದ್ರು. ಆದರೆ ಅವ್ರು ಹೋಗಿ ಏನೋ ಪೂಜೆ ಮಾಡಿಸಿ ನನಗೆ ಒಳ್ಳೇದು ಮಾಡು ಅಂತ ನಾನು ಕೇಳಿದ್ದನ್ನು ನಾನು ನೋಡಿಲ್ಲ. ಅವ್ರ ಪೂಜೆ ಅಂತ ದೇವಸ್ಥಾನ ಬೆಳಗ್ಗೆ ಮಡಿ ಉಟ್ಕೊಂಡು ಗಂಟೆ ಬಾರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇದು ಮಾಡಿದ್ದು ಗೊತ್ತಿಲ್ಲ. ಅವರು ಬೆಳಗ್ಗೆ ಹೊಲಕ್ಕೆ ಹೋಗ್ತಿದ್ರು, ಗದ್ದೆಗೆ ಹೋಗ್ತಿದ್ರು, ಎಲ್ಲ ಮಾಡಿ ಊಟ ಟೈಮಿಗೆ ಬರ್ತಿದ್ರು. ಸ್ನಾನ ಮಾಡಿಬಿಟ್ಟು ಹೋಗೋ ರೂಮಲ್ಲಿ ಒಂದು ಪೂಜೆ ಮಾಡ್ತಿದ್ರು ಅಂತ ಗೊತ್ತು. ದೇವ್ರ ಕೋಣೆ ಇಲ್ಲಲ್ಲ, ಅವ್ರ ರೂಮಲ್ಲಿ ಒಂದು ಸಣ್ಣ ಕಡ್ಗೆ ಇಟ್ಕೊಂಡು ಅದ್ರೊಂದು ಗಣಪತಿ ವಿಗ್ರಹ ಇಟ್ಕೊಂಡು ಹೆಂಗೆ ಪೂಜೆ ಮಾಡ್ತಿದ್ದು ಗೊತ್ತಿಲ್ಲ. ನನಗೆ ಬೆಳಗ್ಗೆ ಎದ್ದಾಗ 3 ದೂರ್ವೆ, 1 ತುಂಬೆ ಹೂವು ಕಿತ್ಕೊಂಬರೋದು ನನ್ನ ಜವಾಬ್ದಾರಿ. ಅದು ತಂದು ಇಡಬೇಕಿತ್ತು. ತುಂಬೆ ಹೂವು ಮತ್ತು 3 ದೂರ್ವೆ ಏನಂತಾರೆ ಅದಕ್ಕೆ, ದೂರ್ವೆ ಅಂತ ಇದು ಗರ್ಕೆನಾ? ಗರ್ಕೆ ಅಲ್ಲ, ಅದಕ್ಕೆ ನಾವು ದೂರ್ವೆ ಅಂತೀವಿ. ಗರ್ಕೆಗೂ ದೂರಿಗೆ ಸಣ್ಣ ಇದೆ. ದೂರ್ವೆ ಅಂತಂದ್ರೆ ಅದು ನಿಜವಾದ ಕುಡಿಯಲ್ಲಿ ಇರುತ್ತಲ್ಲ, ಕುಡಿಯ ಗರ್ಕೆ, ಅದಕ್ಕೆ ದೂರ್ವೆ ಅಂತ. ಅವರು ಪೂಜೆ ಮಾಡ್ತಿದ್ರು. ಆಮೇಲೆ ನನಗೆ ಗೊತ್ತಾಗಿದೆ ಏನಂದ್ರೆ, ಕೈ ಮೇಲೆ ಗಣಪತಿ ಇಟ್ಕೊಂಡು ಏನೋ ಒಂದಷ್ಟು ಅವ್ರಿಗೇನು ಮಂತ್ರಗಿಂತ್ರ ಬರ್ತಿಲ್ಲ, ಸ್ವಲ್ಪ ಏನೋ ಮನಸ್ಸಿನ ಪೂಜೆ ಮಾಡಿ ಅದ್ರ ಮೇಲೆ ಗರಿಕೆ ಇಟ್ಟು ಡಬ್ಬದಲ್ಲಿ ವಾಪಸ್ ಇಡ್ತಿದ್ರು ಅಂತ. ಸೊ ಅದೊಂಥರದಲ್ಲಿ ನಮಗೆ ಅದು ಪೂಜೆ ಮಾಡಬೇಕು, ಆದರೆ ತೋರಿಕೆಗಲ್ಲ, ಹೋಗಿ ದೇವಸ್ಥಾನದಲ್ಲಿ ಹಣ್ಕಾಯಿ ಕೊಟ್ಟು ಇದು ಮಾಡೋದಲ್ಲ. ಥ್ಯಾಂಕ್ ಯು. ಟ್ರೂಲಿ ಲವ್ಡ್ ದ ವೇ ಯು ಹ್ಯಾವ್ ಲಿವ್ಡ್ ಆ್ಯಂಡ್ ಲವ್ಡ್ ಯುವರ್ ಲೈಫ್, ಆಲ್ವೇಸ್ ವಿತ್ ಕ್ಯೂರಿಯಾಸಿಟಿ ಆ್ಯಂಡ್ ಎಂಡ್ ರಿಸಲ್ಟ್ ಕನ್ಕ್ಲೂಷನಿಗೆ ಬರದೆ ಇನ್ನೂ ಏನೋ ಇರಬಹುದು ಅಂತ. ಅದು ಬಹುಶಃ ಇಸ್ ಅ ಬಿಗ್ಗೆಸ್ಟ್ ಟೇಕ್ ಅವೇ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ನಿರೀಕ್ಷೆ ಇಲ್ಲದ ಬದುಕು, ಅದು ಬಹಳ ಚೆನ್ನಾಗಿರೋ ಸಾಲು. ಡೆಫಿನೆಟ್ಲಿ ವಿ ವಿಲ್ ಅಪ್ಲೈ ದಿಸ್ ಆ್ಯಂಡ್ ಎನ್ಶೋರ್ ಇಟ್ ಸ್ಟೇಸ್ ವಿತ್ ಅಸ್ ಫಾರ್ ಎವರ್. ಹೇಗಿತ್ತು ಇವತ್ತಿನ ಎಪಿಸೋಡ್? ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆಸ್ ಟು. ಹಾಗಾಗಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ ಆ್ಯಂಡ್ ಟೀಮ್ ಜಸ್ಟ್ ಕ್ಯೂರಿಯಸ್ ಸೈನಿಂಗ್ ಔಟ್ ಫ್ರಮ್ ಜಸ್ಟ್ ಕ್ಯೂರಿಯಸ್ ಕನ್ನಡ.
ಹೋಗ್ಬಿಟ್ಟು ಬರೋದೇ.